ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕು ಅಂತ ಚಾನ್ಸ್ ಸಿಕ್ಕಿದ್ರೆ ಸಿಗದ್ ಎಲ್ಲಾರ್ಗು ಸಿಗಲ್ಲ, ಸಿಕ್ಕದ್ಮೇಲೆ ಹೋಗದೆ ಇರ್ಬಾರ್ದು, ಹೋಗ್ಬೇಕು. ನಾವು ಏನನ್ನೋದನ್ನ ನಾವು ಅಲ್ಲೋಗಿ ಕಲಿಬೇಕು. ನಾನು ಹೋಗಿದ್ರು ನಾನು ವಿಲೇಜ್ ಜೊತೆಲಿ ಅಟ್ಲೀಸ್ಟ್ ಒಂದ್ವೇಳೆ ಹೌದು ನಾನು ಗೆಲ್ಬೇಕು ಅನ್ನೋದು ಇದಿರುತ್ತೆ. ಹೌದು ನಾನು ಹಂಗೆ ಆಡ್ತೀನಿ. ಲೇಡೀಸ್ ಜೆಂಟ್ಸ್ ಅಂತ ಏನಿಲ್ಲ, ನಮ್ಮಲ್ಲಿ ಏನಿದೆ ಅಂತ ನಮಗೂ ಗೊತ್ತಿರಲ್ಲ. ಅಲ್ಲಿ ಹೋದ್ಮೇಲೆ ಮೋಸ್ಟ್ಲಿ ಇನ್ನೂ ಏನೇನಾದ್ರು ತಿಳ್ಕೊಂತೀವಿರೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಗ್ಯಾರಂಟಿ ನಾನು ಹೋಗಿ. ನಾವ್ ಇಲ್ಲಿಯವರೆಗೆ ಕನ್ನಡ ಮಾತಾಡೋಲ್ಲ ನಾವು, ಬಟ್ ಅವನು ಲಾಯಲ್ ಆಗಿ ಆಡ್ತಾ ಇದ್ದಾನೆ. ಲವ್ ಮಾಡ್ತಾ ಇದಾರೆ, ಇಲ್ಲ ಅಂದ್ರೆ ಇನ್ನೊಂದು ಗಾಸಿಪ್ ಮಾಡ್ತಾ ಇದಾರೆ ಅಲ್ಲ, ಅದು ಅವ್ರವ್ರ ಮೇಲೆ ಡಿಪೆಂಡ್ ಅಷ್ಟೇ ಸರ್. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಷಲಿ ಸುದೀಪ್ ಫ್ಯಾನ್. ಆಮೇಲೆ ನಾವು ನಮ್ಮ ಕರ್ನಾಟಕದವರಾಗಿ ನಮ್ಮಲ್ಲಿ ಇರುವಂತ ಟೆಲಿವಿಷನ್ ಆಕ್ಟರ್ಸ್ ನ ಎನ್ಕರೇಜ್ ಮಾಡ್ಬೇಕು. ಮತ್ತೆ ನಾನು ಸೀರಿಯಲ್ಸ್ ಎಲ್ಲ ನೋಡ್ತೀನಿ. ಬಿಗ್ ಬಾಸ್ ಅಂತೂ ನಾನು ಪ್ರತಿ ಸೀಸನ್ಸ್ ನೋಡ್ಕೊಂಡು ಬಂದಿದ್ದೀನಿ. ಆಮೇಲೆ ಕಾಯ್ತಾ ಇರ್ತೀನಿ ಸುದೀಪ್ ಯಾವಾಗ ಬರ್ತಾರೆ, ಹೆಂಗಿರುತ್ತೆ ಅವ್ರದ್ದು ಕಟ್ಟೆ ಅಂತ. ಎರಡು ಲಾಸ್ಟ್ ಸ್ಯಾಟರ್ಡೆ ಸಂಡೇ ಅವ್ರು ಸಿಕ್ಕಿಲ್ಲ, ಬಟ್ ಬೇರೆಯವರೆಲ್ಲ ಸೀಸನ್ ಅವರೆಲ್ಲ ಬಂದಿದ್ರು. ಬಹಳ ಖುಷಿ ಆಯ್ತು ಅವ್ರನ್ನೆಲ್ಲ ನೋಡಿ. ಆಮೇಲೆ ಏನ್ ಗೊತ್ತಾ, ವಿನಯ್, ಕಾರ್ತಿಕ್, ಸಂಗೀತ, ನಮ್ರತಾ, ಮೈಕಲ್, ಎಕ್ಸ್ಪೆಷಲಿ ಮೈಕಲ್ ನೋಡಕ್ಕೋಸ್ಕರ ನಾವ್ ಇಲ್ಲಿಯವರೆಗೆ ಕನ್ನಡ ಮಾತಾಡಲ್ಲ ನಾವು, ಬಟ್ ಅವನು ಲಾಯಲ್ ಆಗಿ ಆಡ್ತಾ ಇದ್ದಾನೆ. ಮತ್ತೆ ಅವ್ನು ಎಷ್ಟೇ ಇರ್ಲಿ, ನಿನ್ನೆ ಪಾಪ ಎಲಿಮಿನೇಷನ್ ಆಗಿ ಇಬ್ರು ಹೋದ್ರು, ಅವಾಗ ಬೇಜಾರಾಯ್ತು ತಕ್ಷಣಕ್ಕೆ. ಅಲ್ಲಿರೋರ್ಗೆ ಅಷ್ಟು ಬೇಜಾರಾದ್ರೆ ನಾವಿಲ್ಲಿ ಕೂತ್ಕೊಂಡೆ ಎಷ್ಟು ಬೇಜಾರ್ ಮಾಡ್ತೀವಿ. ಬಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೀಸನ್, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ರಿಪೀಟ್ ಕಾಸ್ಟ್ ನೋಡ್ತೀನಿ, ಯಾಕಂದ್ರೆ ನಮ್ಮವ್ರದ್ದು ನಾವ್ ಎನ್ಕರೇಜ್ ಮಾಡ್ಬೇಕು. ಬಟ್ ಅವ್ರು ಎಷ್ಟೇ ಟಾಸ್ಕ್ ಇರ್ಲಿ ಅಷ್ಟೇ ಇದ್ರಿಂದ ಆಡ್ತಾರೆ. ಅವ್ರ ಅಗ್ರೆಸಿವ್ ಅನ್ಸಲ್ಲ. ನಾನು ಹೋಗಿದ್ರೆ ಆ ಪ್ಲೇಸ್ ಅಲ್ಲಿ ನಾನು ಹಾಗಂದ್ರೆ ಹೌದು ನಾನು ಗೆಲ್ಬೇಕು ಅನ್ನೋದು ಇದಿರುತ್ತೆ. ಹೌದು ನಾನು ಹಂಗೆ ಆಡ್ತೀನಿ. ಲೇಡೀಸ್ ಜೆಂಟ್ಸ್ ಅಂತ ಏನಿಲ್ಲ, ಕಿರು ಹುಡುಗರು ಅಂತ ಏನಿಲ್ಲ, ಇಬ್ರು ಆಡ್ತಾ ಇದಾರೆ. ಸಂಗೀತ ಕೂಡ ಆಡ್ತಾ ಇದಾರೆ, ಬಟ್ ಸಂಗೀತಕ್ಕೆ ಏನೋ ಬಟ್ ಶಿ ಆಲ್ಸೋ ಗುಡ್. ಪ್ರತಿಯೊಬ್ರು ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲಾದ್ರಲ್ಲೂ. ಮತ್ತೆ ವರ್ತೂರ್ ಸಂತೋಷ್ ಅವರು, ಕಾಮಿಡಿ ಸಂತೋಷ್ ಅವರು ನೋಡಕ್ ಬಂದ್ ಖುಷಿ ಆಗತ್ತೆ. ನಮ್ಮವ್ರದಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾ ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ಎಲ್ಲಾ ಎಪಿಸೋಡ್ ಎಲ್ಲಾ ಸೀಸನ್ಸ್ ಗಿಂತ ಈ ಸೀಸನ್ ತುಂಬಾ ಚೆನ್ನಾಗಿದೆ. ಯಾವ ತರ ಅಂದ್ರೆ ಸ್ಪೋರ್ಟಿವ್ನೆಸ್. ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕು ಅಂತ ಚಾನ್ಸ್ ಸಿಕ್ಕಿದ್ರೆ ಅದ್ ಸಿಗದ್ ಎಲ್ಲಾರ್ಗು ಸಿಗಲ್ಲ, ಸಿಕ್ಕದ್ಮೇಲೆ ಹೋಗದೆ ಇರ್ಬಾರ್ದು, ಹೋಗ್ಬೇಕು. ನಾವು ಏನನ್ನೋದನ್ನ ನಾವು ಅಲ್ಲೋಗಿ ಕಲಿಬೇಕು. ಮನೆ ಮಕ್ಳು ಅಂತಲ್ಲ, ನಾವು ಆಚೆ ಹೋಗ್ಬೇಕು. ಎಸ್ಪೆಷಲಿ ಸುದೀಪ್ ಇರ್ತಾರೆ, ನಮ್ಮಲ್ಲಿ ಏನಿದೆ ಅಂತ ನಮಗೂ ಗೊತ್ತಿರಲ್ಲ. ಅಲ್ಲಿ ಹೋದ್ಮೇಲೆ ಮೋಸ್ಟ್ಲಿ ಇನ್ನೂ ಏನೇನಾದ್ರು ತಿಳ್ಕೊಂತೀವಿರೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಗ್ಯಾರಂಟಿ ನಾನು ಹೋಗಿ. ತನಿಷ್ ಅವರು ವರ್ತೂರ್ ಸಂತೋಷ್ ಇಷ್ಟ ಪಡ್ತಿಲ್ವಾ? ಅವರು ಇಷ್ಟ ಪಡ್ತಾರೆ ಬಿಡ್ತಾರೆ ಅನ್ನೋದಲ್ಲ. ಇವಾಗ ನಾವು ಒಳಗಡೆ ಇದ್ಮೇಲೆ ನಾವು ಫ್ರೆಂಡ್ಶಿಪ್ ಆಗಿ ಮೂವ್ ಮಾಡ್ತೀವಿ. ಅದನ್ನ ನೋಡಿದವ್ರಿಗೆ ನಿಮ್ಗೆ ಅನ್ನಿಸ್ಬೋದು, ಅಯ್ಯೋ ಇವರು ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ದಾರೆ ಅಂತ. ನೋ, ಅದು ಕ್ಲೋಸ್ ಆಗಿ ಮೂವ್ ಮಾಡಿದ ತಕ್ಷಣ ಎಲ್ಲಾರು ಲವ್ ಮಾಡ್ಲೇಬೇಕು, ಎಲ್ಲಾರು ಅವ್ರನ್ನ ಇಷ್ಟ ಪಡ್ಲೇಬೇಕು ಅಂತಲ್ಲ. ಇವಾಗ ನಾನು ಹೋಗಿದ್ರು ನಾನು ವಿಲೇಜ್ ಜೊತೆಲಿ ಅಟ್ಲೀಸ್ಟ್ ಒಂದು ರಿಲೇಶನ್ಶಿಪ್ ಅಂತಲ್ಲ, ಒಂದು ಫ್ರೆಂಡ್ ಆಗಿ ಅಥವಾ ಒಂದು ಸಿಸ್ಟರ್ ಆಗಿ, ಲೈಕ್ ಅವ್ರ ಬ್ರದರ್ ಆಗಿ, ಅದು ಇರೋದು ತಪ್ಪಲ್ಲ. ಬೇಕು ಅಲ್ಲಿ ಆ ಬಾಂಡಿಂಗ್ನೆಸ್ ಇಲ್ಲ ಅಂದ್ರೆ ನಿಮ್ಗೆ ಏನು ನಡೆಯೋದೇ ಇಲ್ಲ. ಅವ್ರು ಕ್ಲೋಸ್ ಆಗಿದ್ದಾರೆ, ಅವ್ರು ಇರೋ ಸೀಸನ್ ಹಂಗೆ ಇರ್ತಾರೆ, ಆಚೆ ಬಂದಾಗ್ಲೂ ಇರ್ತಾರೆ, ಲವ್ ಮಾಡ್ತಾ ಇದಾರೆ, ಇಲ್ಲ ಅಂದ್ರೆ ಇನ್ನೊಂದು ಗಾಸಿಪ್ ಮಾಡ್ತಾ ಇದಾರೆ ಅಲ್ಲ, ಇರೋದೇ ಹಂಗೆ ಇದಾರೆ. ಅವರು ಆ ಬಾಂಡಿಂಗ್ನೆಸ್ ಅವ್ರ ಇಬ್ರಲ್ಲೂ ಇದೆ, ಹಾಗಾಗಿ ಇಬ್ರಲ್ಲೂ ಇದೆ. ಮನುಷ್ಯ ಅಂತಂದ್ಮೇಲೆ ಬ್ಯಾಡು ಮತ್ತೆ ಗುಡ್ ಎರಡು ಇರುತ್ತೆ. ಮತ್ತೆ ಬಾಂಡಿಂಗ್ನೆಸ್ ಇಲ್ಲ ಅಂದ್ರೆ ಎಲ್ಲೂ ಏನೂ ಮಾಡಕ್ ಆಗೋದೇ ಇಲ್ಲ. ಬಾಂಡಿಂಗ್ನೆಸ್ ಇರ್ಲೇಬೇಕು. ಸೊ ಸಂಗೀತ ಅವರು ಡಬಲ್ ಗೇಮ್ ಆಡ್ತಿದಾರ ಆಡ್ತಿಲ್ವಾ? ಡಬಲ್ ಗೇಮ್ ಆಡ್ಲೇಬೇಕು. ಅಲ್ಲಿ ಆಡ್ಲಿಲ್ಲ ಅಂದ್ರೆ ಆಗದೇ ಇಲ್ಲ. ಯಾಕಂದ್ರೆ ಎಲಿಮಿನೇಷನ್ ಬಂದಾಗ ಒಂಥರ ಮಾಡ್ತಾರೆ, ಇಲ್ಲದೆ ಇದ್ದಾಗ ಒಂಥರ ಇರ್ತಾರೆ. ನಾ ಹೇಳೋದು ಆಡ್ಲಿ ಅಂತಲ್ಲ, ಎಲ್ಲಾರು ಡಬಲ್ ಗೇಮ್ ಆಡ್ತಿದ್ದಾರೆ, ಎಲ್ಲಾರು ಆಡ್ತಿದ್ದಾರೆ. ಬಟ್ ಅವರಿಗೆ ಅಂತ ಗೇಮ್ ಕೊಟ್ಟಾಗ ಲಾಯಲ್ ಆಗಿ ಆಡ್ತಿದ್ದಾರೆ. ಏನ್ ಅವ್ರ ಟೀಮ್ ಸಲ್ಬೇಕು ಅದೇ ತರನೇ ಮಾಡ್ತಾ ಇದ್ದಾರೆ. ಸೊ ತುಕಾಲಿ ಅವರು ಡಬಲ್ ಗೇಮ್ ಆಡ್ತಿದಾರ ಆಡ್ತಿಲ್ಲ? ಅವರು ಆಡ್ತಿದ್ದಾರೆ. ಇರ್ಬೇಕಾ ಹೋಗ್ಬೇಕಾ? ಇಲ್ಲ, ಇರ್ಬೇಕು. ಸಂತೋಷ ಕೂತ್ಕೊಳ್ಳಿ. ಆಯ್ತಾ? ತುಂಬಾ ಕಾಮಿಡಿ ಮಾಡ್ತಾ ಇದಾರೆ. ಅವ್ರನ್ನ ನೋಡಕ್ಕೋಸ್ಕರ ಇರ್ತೀವಿ ನಾವು ಅವ್ರಿಗೂ ನೋಡ್ತಾ ಇದೀವಿ, ಅವ್ರಿಗೂ ಫ್ಯಾನ್ ಅಂತ ಪ್ರತಿಯೊಬ್ರು ಹೇಳಿದ್ವಲ್ಲ. ಇಂಥವ್ರು ಹೋಗ್ಲಿ ಆಚೆ ಅನ್ನೋದೇನಿಲ್ಲ, ಪ್ರತಿಯೊಬ್ರು ಕಷ್ಟಪಟ್ಟು ಆಡ್ತಾ ಇದಾರೆ. ಹಂಗಾಗಿ ಪ್ರತಿಯೊಬ್ರು ಆಡ್ಲಿ ಅನ್ನೋದೇ ಖುಷಿ. ಜೊತೆಲೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕರೆ ಯಾರಿದ್ದಾರೆ? ಯಾರು? ಸಂಗೀತ. ಯಾಕಂದ್ರೆ ಇವಾಗ ಹೇಳ್ತಾ ಇದ್ದಾಳೆ, ಅವಳಿಗೆ ಗೊತ್ತಾಗ್ತಾ ಇದೆ ಲಾಸ್ಟ್ ಮೂಮೆಂಟ್ ಇವಾಗ ನಾವು ಇರೋದು ಅಂತ. ಹಾಗಾಗಿ ಪ್ರತಾಪ್ ಹೇಳ್ತಾ ಇದ್ದಾರೆ, ನಾವಿಬ್ರೇ ಇರೋದು ಬೇಡ, ಅವ್ರಗಳ ಜೊತೆ ಹೋಗಿರೋಣ ಅಂತ ಹೇಳ್ತಾ ಇದ್ದಾಳೆ. ಬಟ್ ಅದನ್ನ ಮೊದ್ಲೇ ಮಾಡ್ಬೋದು. ಆಯ್ತಾ? ಗೇಮ್ ಅಲ್ಲಿ ಒಂದ್ ಮಾತು ಹೋಗುತ್ತೆ, ನಾವು ಇನ್ನೊಬ್ರ ಹತ್ರ ಅನ್ನಿಸ್ಕೊತೀವಿ ಮಾಡ್ತೀವಿ. ಬಟ್
ಆಚೆ ಬಂದಾಗ ಎಲ್ಲಾರ ಜೊತೆನೂ ಮಿಂಗಲ್ ಆಗಿ ಎಲ್ಲಾರು ಒಂದು ಫ್ರೆಂಡ್ಶಿಪ್ ಅಲ್ಲೇ ಇದೀವಿ ಅನ್ನೋ ಥರದ್ರಲ್ಲಿ ಇದ್ರೆ ಏನು ನೆಗೆಟಿವ್ ಥಾಟ್ಸ್ ಅಲ್ಲಿ ಇಲ್ಲ ಅವ್ರು ಸರಿ ಇಲ್ಲ ಅವ್ರು ಅದನ್ನೇ ಇದು ಮಾಡ್ತಿದ್ದಾರೆ. ಓಕೆ, ನಾನೇ ಸ್ಮಾರ್ಟು ಅಂತ ಆಟ ಆಡ್ತಿರೋ ದಡ್ಡ ಯಾರಮ್ಮ? ಸ್ಮಾರ್ಟ್ ಆಗಿ ಪ್ರತಾಪ್ ಏನೋ ನಾವ್ ಅನ್ಕೋತಿದ್ವಿ ಅವನ ಏನೋ ತುಂಬಾ ಇನ್ನೋಸೆನ್ಸ್ ಅಂತಾನು, ಅವ್ನ ಇನ್ನೋಸೆನ್ಸ್ ಆಗಿಲ್ಲ. ಅವನ ಆಟನ ಅವ್ನ ಆಡ್ತಾನೆ ಇದ್ದಾನೆ. ಬಟ್ ಅಲ್ಲಿ ಹೋಗಿರೋನ್ನ ನೋಡಕ್ ಇಷ್ಟ. ತುಂಬಾ ಚೆನ್ನಾಗಿ ಎಲ್ಲರೂ ಗೇಮ್ ಪ್ಲೇ ಮಾಡ್ತಿದ್ದಾರೆ, ಆಡ್ತಿದ್ದಾರೆ. ಸೊ ಇನ್ನೊಂದೇನಂದ್ರೆ ನಾವ್ ಹೇಳೋದಕ್ಕಿಂತ ಜನ ಹೇಳೋದಕ್ಕಿಂತ ಅವರಿಗೆ ಅವ್ರ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಂಗಾಗಿ ಅವರು ಬಿಗ್ ಬಾಸ್ ಹೋಗಿರೋದು ಚೆನ್ನಾಗಿದೆ ಸರ್, ಚೆನ್ನಾಗಿದೆ ನೋಡ್ಬೋದು. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಹಂಗಾಗಿ ನಮಗೆ ಇಷ್ಟ ನಾವ್ ನೋಡ್ತೀವಿ, ಅದು ಅವ್ರವ್ರ ಮೇಲೆ ಡಿಪೆಂಡ್ ಅಷ್ಟೇ ಸರ್. ಕರೆಕ್ಟ್. ಓಕೆ, ಥ್ಯಾಂಕ್ ಯು.